ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವ್ಲಾಗಲ್ಲಿ ನಿಮಗೆ KSOU ಅಕಾಡೆಮಿ ಯಾರ್ಯಾರು ಎಕ್ಸಾಮ್ ಕಟ್ಟಿದ್ದೀರಾ, ಅಸೈನ್ಮೆಂಟ್ ಯಾವ ರೀತಿ PDF ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಅಪ್ಲೋಡ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಫಸ್ಟು ಪ್ಲೇಸ್ಟೋರ್ಗೆ ಹೋಗಿ ಓಕೆನ್ ಸ್ಕ್ಯಾನರ್ ಆ್ಯಪ್ನ ಡೌನ್ಲೋಡ್ ಮಾಡಬೇಕು. ಇಲ್ಲಿ ಕೆಳಗಡೆ CS ಅಂತ ಇದೆಯಲ್ಲ, ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. PDF ಫೋಟೋಸು ನಾವು ಯಾವ ಫೋಟೋ ತೆಗೆದ್ರೂ ಚೆನ್ನಾಗಿ ಬರುತ್ತೆ. ಇವಾಗ ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ತಕ್ಷಣ ನಮಗೆ ಫಸ್ಟ್ ಸ್ಕ್ರೀನಲ್ಲಿ ಈ ಥರ ಓಕೆನ್ ಅಂತ ಬರುತ್ತೆ. ಇದಾದಮೇಲೆ ನಾವು ಅಲೋ ಅಂತ ಕೊಡಬೇಕು. ಮತ್ತು HD ಸ್ಕ್ಯಾನರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ PDF ನೀಟಾಗಿ ಬರುತ್ತೆ. ಸೊ ಇವಾಗ ನಾನು ಗ್ಯಾಲ್ರಿಲಿ ತೊಗೊಂಡಿದ್ರೆ ಫಸ್ಟೇ ಫೋಟೋ ಅದನ್ನು ಸೆಲೆಕ್ಟ್ ಮಾಡ್ಬೋದು. ನಾನು ತೊಗೊಂಡಿಲ್ಲ, ಫೋಟೋನ ಈ ಆ್ಯಪಲ್ಲೇ ತೆಗೆದುಬಿಟ್ಟು ಆಮೇಲೆ ಅಪ್ಲೋಡ್ ಮಾಡೋಣ ಅಂಥೇಳಿ. ಸೊ ಈ ಆ್ಯಪಿಂದ ನಾನು ಯಾವ ಥರ ಫೋಟೋನ ತೆಗೆದಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ಕೆಳಗಡೆ ಅಲ್ಲಿ ಡಾಕ್ಯುಮೆಂಟ್ ಅಂತ ಇದೆ, ಈ ಕಡೆ ಕ್ಯಾಮ್ರಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಯಾಮ್ರಾದಲ್ಲಿ ಮೇಲ್ಗಡೆ ಫಸ್ಟ್ ಒನ್ ಇದೆಯಲ್ಲ ಅದನ್ನು ತೊಗೋಬಾರ್ದು, ಸೆಕೆಂಡ್ ಒನ್ ತೊಗೋಬಾರ್ದು, ತರ್ಡ್ ಒನ್ ತೊಗೊಳ್ಳಿ. ಅದರಲ್ಲಿ ಈ ಥರ ನೀಟಾಗಿ ಇಟ್ಕೊಂಡು ಫೋಟೋ ಕ್ಲಿಕ್ ಮಾಡಿ. ಈಗ ನಂದು ಅಲ್ಲಿ ಶ್ಯಾಡೋ ಬಂದಿದೆ. ಸೊ ಶ್ಯಾಡೋ ಬಂದಿದ್ದರೆ ಅದನ್ನು ಯಾವ ಥರ ರಿಮೂವ್ ಮಾಡೋದು ಅನ್ನೋದನ್ನು ಇಲ್ಲೇ ತೋರಿಸ್ತಾರೆ. ಈಗ ನಾನು ಫೋಟೋ ತೆಗ್ದಿರೋದು ನೋಡಿ, ನೀಟಾಗಿ PDF ಅಂದರೆ ನಾನು ಹಿಂದೆ ತೆಗ್ದಿದ್ರು ಆ ಕಡೆ ಈ ಕಡೆ ಏನೇ ಕವರೇಜಸ್ ಇಲ್ಲ ಅಂತ ಅಂದ್ರೂ ಆ ಪೇಜ್ ಎಷ್ಟಿದೆ ಬಾರ್ಡ್ರು ಅಷ್ಟು ತನಕನೂ ಅದು ಸ್ಕ್ಯಾನ್ ಮಾತ್ರ ಮಾಡ್ಕೊಳ್ಳುತ್ತೆ, ಬೇರೆ ಎಲ್ಲನೂ ರಿಮೂವ್ ಮಾಡುತ್ತೆ. ಇವಾಗ ಶ್ಯಾಡೋ ಹೋಗಿಸ್ತೀನಿ ನೋಡಿ, ಅಲ್ಲಿ ಫಸ್ಟ್ ಒನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲೇನು ಶ್ಯಾಡೋ ಇರುತ್ತೆ ಅದು ರಿಮೂವ್ ಆಗುತ್ತೆ. ಮತ್ತು ನಿಮಗೆ ಅಲ್ಲೇ ಆಪ್ಷನ್ ಕೊಟ್ಟಿದ್ದಾರೆ. ಡಾರ್ಕ್ ಬೇಕು ಅಂದರೆ ಡಾರ್ಕ್ ಮಾಡ್ಬೋದು, ಲೈಟ್ ಬೇಕು ಅಂದರೆ ಲೈಟ್ ಮಾಡ್ಬೋದು, HD ಅಂತಲೂ ಇದೆ, HD ಮಾಡ್ಕೋಬೋದು ನೀವು. ಅಲ್ಲಿ ಆಪ್ಷನ್ ಇರೋದನ್ನು ನಿಮಗೆ ಜಾಸ್ತಿ ಡಾರ್ಕ್ ಬೇಕು ಅಂದರೂ ಡಾರ್ಕ್ ಮಾಡ್ಕೋಬೋದು. ಇವಾಗ ನಾನು ಶ್ಯಾಡೋ ರಿಮೂವ್ ಮಾಡಿದ್ದೀನಿ ನೋಡಿ, ಮತ್ತು ಇದೆ. ಇವಾಗ ಅದು ನೀವು ತೆಗಿಬೇಕಿದ್ರೆ ಏನಾದ್ರು ಶ್ಯಾಡೋ ಬಂತು ಅಂತ ಅಂದರೆ ಅದನ್ನು ತೊಗೋಬೋದು, ತೆಗ್ದಾಕ್ಬೋದು. ಇವಾಗ ನಾನು ನೆಕ್ಸ್ಟ್ ಪೇಜ್ನು ಫೋಟೋ ತೆಗಿತೀನಿ ನೋಡಿ. ಇದರಲ್ಲೂ ಔಟ್ಲೈನು ಹಿಂದೆ ಎಲ್ಲ ನೀಟಾಗಿ ಬೆಡ್ಶೀಟ್ ಎಲ್ಲ ಕಾಣಿಸ್ತಾ ಇದೆ ಮತ್ತು ಶೀಟೆಲ್ಲ ಕಾಣಿಸ್ತಿದೆ. ಆದರೆ ಅಲ್ಲಿ ಪೇಜ್ ಅಷ್ಟೇ ತೊಗೊಳ್ಳೋದು. ನಾವು ಎಷ್ಟೇ ಮೇಲಿಟ್ಟು ತೆಗೆದ್ರೂ ಎಷ್ಟೇ ಈ ದೂರ ಇದ್ರೂ ನೀಟಾಗಿ ನಾವು ಬರೆದಿರೋದು ಹೈಲೈಟಾಗಿ ಕಾಣುತ್ತೆ. ನಾವೆಷ್ಟು ಬಾರ್ಡ್ರ್ ಹಾಕಿರ್ತೀವಿ ಅಷ್ಟಕ್ಕೆ ಮಾತ್ರ ಸ್ಕ್ಯಾನ್ ಆಗುತ್ತೆ. ನನಗೆ ಬೇರೆ ಆ್ಯಪ್ಗಿಂತ ಈ ಆ್ಯಪಲ್ಲಿ ಚೆನ್ನಾಗಿ ಬರುತ್ತೆ PDF ಅಂಥೇಳಿ ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ ಮೇಲ್ಗಡೆ ನೀವು ಡಾಕ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲನೂ ರಿಮೂವ್ ಮಾಡಿ. ನೀವು ಯಾವ ಸಬ್ಜೆಕ್ಟ್ PDF ಡೌನ್ಲೋಡ್ ಮಾಡ್ಕೋತೀರಾ ಆ ಸಬ್ಜೆಕ್ಟ್ ನೇಮ್ನ ನೀಟಾಗಿ ಬಿಗ್ ಲೆಟರಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಸಬ್ಜೆಕ್ಟ್ ಕೋಡ್ ಇರುತ್ತೆ, ಅದನ್ನು ಕೋಡನ್ನು ನೀವು ಹಾಕಿ ಓಕೆ ಅಂತ ಕೊಟ್ಟರೆ ನೀವೇನು ಸಬ್ಜೆಕ್ಟು ಮತ್ತು ಸಬ್ಜೆಕ್ಟ್ ಕೋಡ್ ಕೊಟ್ಟಿರ್ತೀರಾ ಅದೇ ಥರನೇ ಸೇವ್ ಆಗುತ್ತೆ. ಸೊ ಇವಾಗ ನಾವು ಅಪ್ಲೋಡ್ ಮಾಡಬೇಕಿದ್ರೆ ನಮಗೆ ಗೊತ್ತಾಗಬೇಕಂದ್ರೂ ಸಬ್ಜೆಕ್ಟ್ ನೇಮ್ ಇರಬೇಕಲ್ವ, ಅದಕ್ಕೋಸ್ಕರ ನಾನು ಸಬ್ಜೆಕ್ಟ್ ನೇಮ್ನ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಮತ್ತು ಅಲ್ಲಿ ಡನ್ ಅಂತ ಕೊಟ್ಟಿದ ತಕ್ಷಣ ನಾನು ಎಷ್ಟು ಪೇಜು ಯಾವ್ಯಾವ ಪೇಜ್ ಆದಮೇಲೆ ಯಾವ್ಯಾವ ಪೇಜ್ ಬರುತ್ತೆ ಅಂತ ಇದರಲ್ಲಿ ಶೋ ಮಾಡುತ್ತೆ. ಸೊ ನೀವು ಅದರಲ್ಲೂ ಒಂದು ಸಲ ಚೆಕ್ ಮಾಡ್ಕೋಬೋದು ಸರಿ ಇದೆಯಾ ತಪ್ಪಿದೆಯಾ ಅಂಥೇಳಿ. ಇವಾಗ ಇಲ್ಲಿ ಕೆಳಗಡೆ ಶೇರ್ ಅಂತ ಇದೆ, ಆ ಶೇರ್ ಕ್ಲಿಕ್ ಮಾಡಿದ್ರೆ ನಾವು ಅದನ್ನು ಶೇರ್ ಡಾಕ್ಯುಮೆಂಟ್ ಅಂತ ಬರುತ್ತೆ. ಮತ್ತು ಸೇವ್ PDF ಎಲ್ಲಿ ಸೇವ್ ಮಾಡಬೇಕು, ವಾಟ್ಸಪ್, ಮೇಲ್ ID, ಡ್ರೈವು, ಇಷ್ಟು ಆಪ್ಷನ್ ಇರುತ್ತೆ. ಇಷ್ಟು ಆಪ್ಷನಲ್ಲಿ ನೀವು ಎಲ್ಲಿಗೆ ಬೇಕಾದ್ರೂ ಇದು PDF ನೀವು ಸೇವ್ ಮಾಡ್ಕೋಬೋದು. ಇವಾಗ ನಾನು ಪೋರ್ಟಲ್ಗೆ ಬಂದಿದ್ದೀನಿ ಅಸೈನ್ಮೆಂಟ್ ಸಬ್ಮಿಟ್ ಮಾಡೋದಕ್ಕೆ. ಸೊ ಫಸ್ಟ್ ಒನ್ನಲ್ಲಿ ಅಸೈನ್ಮೆಂಟ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಮದು ಯಾವ್ಯಾವ ಸಬ್ಜೆಕ್ಟ್ ಇದೆ ಅದೆಲ್ಲ ಶೋ ಮಾಡುತ್ತೆ. ಸೊ ನಾನಿವಾಗ ನನ್ನ PDF ಸೇವ್ ಮಾಡಬೇಕಿರೋದು ಸೋಷಿಯಲ್ ವರ್ಕ್, ಅಲ್ಲಿ ಆ ಸಬ್ಜೆಕ್ಟಿಗೆ ನಾನು PDF ಸೇವ್ ಅಪ್ಲೋಡ್ ಮಾಡೋದಕ್ಕೆ ಬಂದಿರೋದು. ಸೊ ನಾನು ಆ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಆ ಸಬ್ಜೆಕ್ಟ್ ನೇಮ್ ಬರುತ್ತೆ ಮತ್ತು ಸಬ್ಜೆಕ್ಟ್ ನೇಮ್ ಜೊತೆಗೆ ಅಲ್ಲೇ ಕೊಟ್ಟಿರ್ತಾರೆ ಸಬ್ಜೆಕ್ಟ್ ಪಿನ್ ಕೋಡ್ ಕೊಟ್ಟಿರ್ತಾರೆ. ಆ ಕೋಡು ನಾವು ಬರೆದಿರೋದು ಮತ್ತು ಅದು ಎರಡು ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು.
ಚೆಕ್ ಮಾಡಾದಮೇಲೆ ಇವಾಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಅಸೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಅಲ್ಲೇ ಬರುತ್ತೆ, ಏನು ಕ್ವಶನ್ ಕೊಟ್ಟಿದ್ರು ಎಲ್ಲ ಒಂದು ಸಲ ನೋಡಿಕೊಂಡು ಲಾಸ್ಟಲ್ಲಿ ಸಬ್ಮಿಟ್ ಅಸೈನ್ಮೆಂಟ್ ಅಂತ ಇರುತ್ತೆ. ಅಲ್ಲಿ ನಾವು ಯಾವ ಸಬ್ಜೆಕ್ಟನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಆ ಸಬ್ಜೆಕ್ಟ್ ನೇಮ್ನ ನಾವಲ್ಲಿ ಮೆನ್ಷನ್ ಮಾಡಬೇಕು. ಸೊ ಈಗ ನಾನು ಕನ್ನಡದಲ್ಲಿ ಈ ಸಬ್ಜೆಕ್ಟ್ ಬರೆದಿರೋದ್ರಿಂದ ನಾನು ಕನ್ನಡದಲ್ಲಿ ಟೈಪ್ ಮಾಡ್ಕೊತಾ ಇದ್ದೀನಿ. ಈ ಸಬ್ಜೆಕ್ಟ್ ಜೊತೆಗೆ ಸಬ್ಜೆಕ್ಟ್ದು ಕೋಡನ್ನು ಟೈಪ್ ಮಾಡಬೇಕು. ಅಲ್ಲೇ ಮೆನ್ಷನ್ ಇರುತ್ತೆ ಪೋರ್ಟಲಲ್ಲಿ ಯಾವ ಸಬ್ಜೆಕ್ಟ್ಗೆ ಯಾವ ಕೋಡ್ ಅಂತ. ಆ ಕೋಡನ್ನ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಮತ್ತು ನೀವು ಇಲ್ಲಿ ಏನು ಟೈಪ್ ಮಾಡ್ತಿದ್ದೀರಾ ಸಬ್ಜೆಕ್ಟ್ ಮತ್ತು ಕೋಡ್ ಎರಡೂ PDF ನೇಮು ಸಬ್ಜೆಕ್ಟ್ ಕೋಡು ಎರಡು ಇರಲೇಬೇಕು. ಅದಾದಮೇಲೆ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಇದರಲ್ಲಿ ಅಸೈನ್ಮೆಂಟ್ ವಾಸ್ ಸಬ್ಮಿಟೆಡ್ ಅಂತ ಟೈಪ್ ಮಾಡಿ. ಅದಾದಮೇಲೆ ಚೂಸ್ ಫೈಲ್ಗೆ ಹೋಗಿ. ಚೂಸ್ ಫೈಲ್ಗೆ ಹೋದ್ಮೇಲೆ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ ಮತ್ತು ಡ್ರೈವ್ನೂ ಆಪ್ಷನ್ ಇರುತ್ತೆ. ನಾನು ವಾಟ್ಸಪ್ಪಲ್ಲಿ ಡಾಕ್ಯುಮೆಂಟ್ಸ್ ಸೇವ್ ಮಾಡಿರೋದು, ಸೊ ಹಾಗಾಗಿ ನಾನು ವಾಟ್ಸಪ್ ಡಾಕ್ಯುಮೆಂಟ್ಗೆ ಹೋಗಿ ನನಗೆ ಯಾವ್ದ್ಯಾವ್ದು ಸೇವ್ ಮಾಡಿರ್ತೀನಿ ಎಲ್ಲ ಇರುತ್ತೆ. ನಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಕೊಡಬೇಕು. ಕೊಟ್ಟಿದ ತಕ್ಷಣ ಅದು ಟೈಮ್ ತಗೊಳುತ್ತೆ. ನಾವು ಒಂದು ಸಲ PDF ಸೆಲೆಕ್ಟ್ ಮಾಡಿ ನಾವು ಅಪ್ಲೋಡಿಗೆ ಕೊಟ್ಟ ಮೇಲೆ ಅದನ್ನು ಮತ್ತೆ ಕ್ಯಾನ್ಸಲ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಕರೆಕ್ಟಾಗಿ ಒಂದೇ ಸಲ ನೋಡಿಬಿಟ್ಟು ಅಪ್ಲೋಡಿಗೆ ಕೊಡಬೇಕು. ಮತ್ತು ಇದು ಸಬ್ಜೆಕ್ಟ್ ಕೋಡ್ ಕರೆಕ್ಟಾಗಿ ಹಾಕಬೇಕು ಮತ್ತು ಸಬ್ಜೆಕ್ಟ್ ನೇಮ್ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ 2 ಸಲ 3 ಸಲ ಚೆಕ್ ಮಾಡಿ ಆಮೇಲೆ ಕೊಡಿ. ಯಾಕೆಂದರೆ ಒಂದು ಸಲ ನಾವು ಸಬ್ಮಿಟ್ ಕೊಟ್ಟಮೇಲೆ ಅದನ್ನು ತೆಗೆದು ಮತ್ತೆ ಹೊಸ್ದಾಗಿ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ. PDF ಫುಲ್ಲು ಅಪ್ಲೋಡ್ ಆದಮೇಲೆ ಓಕೆ ಅಂತ ಬರುತ್ತೆ, ಅಂದರೆ ಸಕ್ಸಸ್ಫುಲಿ ಅಂತ ಬರುತ್ತೆ, ಅಸೈನ್ಮೆಂಟ್ ವಾಸ್ ಸಕ್ಸಸ್ಫುಲಿ ಅಂತ. ಅದು ಬಂದಮೇಲೆ ನೀವು ಬ್ಯಾಕ್ ಬನ್ನಿ, ಅಲ್ಲಿ ಸಬ್ಮಿಟೆಡ್ ಅಂತಲೇ ಇರುತ್ತೆ. ಮತ್ತು ಇದು ನಾವು ಎಲ್ಲ ಸಬ್ಜೆಕ್ಟು ಅಪ್ಲೋಡ್ ಮಾಡಿರೋದು ಅಪ್ಲೋಡ್ ಆಗಿದೆಯಾ ಇಲ್ವಾ ಅಂತಲೂ ನಾವು ಚೆಕ್ ಮಾಡ್ಕೋಬೋದು. ಮತ್ತು ನಾನು ಇವಾಗ ಆ್ಯಪ್ಗೆ ಬಂದಿದ್ದೀನಿ, ಪೋರ್ಟಲ್ಗೆ. ಮೇಲ್ಗಡೆ ಅಸೈನ್ಮೆಂಟ್ ಅಂತಿದೆಯಲ್ಲ, ಫಸ್ಟ್ ಮೇಲ್ಗಡೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಾವು ಯಾವ್ಯಾವ ಸಬ್ಜೆಕ್ಟು ಯಾವ ಟೈಮಿಂಗ್ಸಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಯಾವ ಡೇಟಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಮತ್ತು ಎಲ್ಲ ಸಬ್ಜೆಕ್ಟು ಅಪ್ಲೋಡ್ ಮಾಡಿದ್ದೀವಾ ಇಲ್ವಾ ಅನ್ನೋದನ್ನು ಅಲ್ಲಿ ಶೋ ಮಾಡುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.